ಅವ್ರಿಗೆ ಬೇಜಾರಾಗಬಾರ್ದು ಅಂತ ವಿನೂತಂಗೆ ಎಷ್ಟು ಸಲ ಹರ್ಟ್ ಮಾಡಿದ್ದೀನಿ ನಾನು, ಎಷ್ಟು ಸಲ ಕೇರ್ಲೆಸ್ ಮಾಡಿದ್ದೀನಿ ನಾನು. ಮಮ್ಮಿಗೆ ಯಾವತ್ತೂ ಒಬ್ಬಂಟಿ ಅಂತ ಅನ್ಸ್ಬಾರ್ದು. ಆದ್ರೆ ಇವತ್ತು ನೀವು ಅಳ್ಬೇಡಿ. ನಿಮ್ಮ ತಾಯಿಗೆ ನಿಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿರಕ್ಕಿಲ್ಲ. ಆ ಹಾಳಾದವನು ತಲೆ ಕೆಡಿಸಿರೋದ್ರಿಂದ ನನ್ನ ತಾಯಿ ಹಂಗೆ ಮಾತಾಡೋರಷ್ಟೇ. ಒಂದೇ ಒಂದು ಅವಾಜು, ಇನ್ಮೇಲೆ ನಮ್ಮ ತಂಟಕ್ಕೆ ಬರಬೇಡ ಅಂತ ಹೇಳ್ಬೇಡ. ಬನ್ನಿ. ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಅಟ್ ಎನಿ ಕಾಸ್ಟ್ ನನ್ನ ತಾಯಿ ಪ್ರೀತಿ ನನಗೆ ಸಿಗ್ಲೇಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ. ಹೊಸ ಅದೆಲ್ಲ ಬೇಡ. ಫಸ್ಟ್ ಒಂದು ಹವಾ ಇಟ್ಕೊಳ್ಳೋಣ ಬನ್ನಿ. ಆಮೇಲೆ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ. ಅವನನ್ನ ಕೊಂದು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನನ್ನ ತಾಯಿ ನನಗ್ ಬೇಕು. ನೀನು ನನ್ನ ಜೊತೆ ಬರ್ತೀಯ ತಾನೆ? ಕೇಳ್ತಿರ್ಲ ಬಾಸು. ಬನ್ನಿ ಬನ್ನಿ, ಹತ್ತಿಕಾರ ಹೇಳ್ತೀನಿ. ಬನ್ನಿ. ಅವ್ರ ಜೊತೆ ಮಾತಾಡ್ದ್ಯಾ? ಅವ್ರು ಏನಂತ ಹೇಳಿದ್ರು? ಅವರು ನಿನ್ನ ಒಪ್ಕೊಂಡಿದ್ದಾರೆ, ನಿನ್ ಜೊತೆನೆ ಇರ್ತಾರಂತೆ. ಏನು ನಿಜನ? ವಸು ವಸು ವಸು, ನನಗೆ ಗೊತ್ತಿತ್ತು ವಸು, ನೀನ್ ಫೋನ್ ಮಾಡಿದ್ರೆ ಖಂಡಿತ ಅವ್ರು ಒಪ್ಕೋತಾರೆ ಅಂತ ನನಗೆ ಗೊತ್ತಿತ್ತು. ಓ ಗಾಡ್, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಅ ಲಾಟ್. ಆದ್ರೆ ಏನಾದ್ರೆ? ಅವ್ರ ಮಗನ್ನ ಕರ್ಕೊಂಡ್ ಬಂದು ಅವ್ರ ಮುಂದೆ ನಿಲ್ಲಿಸ್ಬೇಕಂತೆ ವೈಶು. ನಾನೆಲ್ಲ ತಗೋಬಾರ್ದೆ ಅವ್ರ ಮಗನ. ನಾನು ಸರ್ಗಾರ್ ಬಚ್ಚಿಟ್ಕೊಂಡಿದ್ದೀನಿ ಅವ್ರ ಮಗನ. ನೆಪ ಬಸ್ಸು, ಇದೆಲ್ಲ ಒಂದು ನೆಪ ಅಷ್ಟೇನೆ. ಅವ್ರಿಗೆ ನಾನು ಬೇಕಾಗಿಲ್ಲ. ವೈಶು, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಹಾಗ್ ಮಗನ್ನ ಕಳ್ಕೊಂಡ್ಮೇಲೆ ಮಾತಾಡೋದು ಸಹಜ ತಾನೇ. ಅವ್ರೊಬ್ರೆ ಎಲ್ಲ ಮಗನ ಕಳ್ಕೊಂಡಿರೋದು. ನಾನು ಕಳ್ಕೊಂಡಿದ್ದೆ ನನ್ ಮಗನ. ಬಿಡ್ತವನು, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಹೌದು ಬಸ್ಸು, ಇವತ್ ನನ್ ಮಗ ಕೇಳ್ದ, ನಾನು ಮುಖ್ಯನಾ ಸುಶೀಲ್ ಕುಮಾರ್ ಮುಖ್ಯನಾ ಅಂತ. ಅದಕ್ಕೆ ನಾನು ಅವರೇ ಮುಖ್ಯ ಅಂತ ಹೇಳಿದೆ. ಇಷ್ಟಾದ್ಮೇಲೂ ಪ್ರೀತಿ ಉಳಿಯುತ್ತ ಅವನ ಮನಸ್ಸಿನಲ್ಲಿ ಹೇಳು. ಕನ್ಸಿರ್ಬೇಡ ಅವನ್ಗೆ. ನನ್ನನ್ನೇ ಪ್ರಪಂಚ ಅನ್ಕೊಂಡಿದ್ದೆ ಬಸ್ಸು. ಹೇಗ್ ಕಣ್ಣೀರ್ ಹಾಕೊಂಡು ಹೋದೆ ಗೊತ್ತಾ? ಇಷ್ಟೆಲ್ಲ ಯಾರಿಗೋಸ್ಕರ? ಅವ್ರಿಗೋಸ್ಕರ. ಅದು ಅವ್ರ ಅರ್ಥನೇ ಮಾಡ್ಕೋತಾ ಇಲ್ಲ ನನ್ನ. ವೈಶು, ಬೆಳೆದು ಸಂಸಾರ ಹೂಡಿದ ಮಗನಿಂದ ದೂರ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೆ. ಅವ್ರ ನೋವೇ ದೊಡ್ಡದು. ಸರಿ ಸರಿ, ಅವ್ರ ನೋವೇ ದೊಡ್ಡದು. ಈಗ ಅವ್ರ ಮಗನ ಎಲ್ಲಿಂದ ಕರ್ಕೊಂಡು ಬರ್ಲಿ ನಾನು? ಯಾವ ಗಲ್ಲಿನಲ್ಲಿದ್ದಾರೋ? ಭಿಕ್ಷೆ ಬೇಡ್ತದನೋ ಸತ್ತೇ ಹೋಗಿದ. ವೈಶು, ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮಕ್ಕಳಿಗೆ ಹೀಗೆಲ್ಲ ಅಂದ್ರೆ ಸಂಕಟ ಆಗೋದಿಲ್ವೇನೆ?
ಮಕ್ಕಳೇ ಬದುಕಲ್ವಾ? ಇಲ್ಲ, ನಾನು ಹಾಗೆ ಅನ್ಕೊಂಡಿದ್ದೆ. ನನ್ ಮಕ್ಕಳಿಗೋಸ್ಕರ ಎಲ್ಲ ಬಿಟ್ಟೆ. ಆದ್ರೆ ಈಗ ನನ್ನ ಸಂಸಾರ, ಅವ್ರಿಗೇನೋ ಸಂಸಾರ ಸಿಕ್ಕಾಯ್ತು. ನಾನು ಒಂಟಿಯಾದೆ. ಕೊನೆವರೆಗೂ ನಾನು ಅವ್ರಿಗೆ, ಅವ್ರು ನನಗೆ ಅಷ್ಟೇ. ಇದನ್ನ ಯಾಕೆ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ? ವೈಶು, ನೀನು ಆ ದಾರಿಲಿ ನಡೆದು ಬಂದಿದ್ಯಾ, ನಿನಗೆ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಅವ್ರಿಗೂ ಅರ್ಥ ಆಗ್ಬೋದು. ಕಾದ್ ನೋಡೆ, ಪ್ರಯತ್ನ ಪಟ್ಟು ನೋಡು. ಒಂದು ಮಾತಂತೂ ಸತ್ಯ ವಸು, ಅವ್ರು ನನಗ್ ಸಿಗದೆ ದೂರನೇ ಇದ್ರೆ ನಾನಂತೂ ಖಂಡಿತ ಬದುಕಿರೋದಿಲ್ಲ. ಪ್ರತಾಪ್, ಪ್ರತಾಪ್, ಎಲ್ಲೋದ್ರಿ ಇವ್ರು? ಆಫೀಸ್ಗೆ ಏನಾದ್ರೂ ಹೋಗಿರ್ಬೋದಾ? ಫೋನ್ ಮಾಡ್ತೀನಿ. ಹಲೋ ಹಲೋ, ನಾನ್ ಮಿಸಸ್ ಪ್ರತಾಪ್ ಮಾತಾಡ್ತಿರೋದು. ಹಲೋ ಮೇಡಮ್, ಹೌ ಆರ್ ಯು? ಐ ಆಮ್ ಫೈನ್. ಪ್ರತಾಪ್ಗೆ ಫೋನ್ ಕೊಡ್ತೀರಾ? ಬಾಸ್ ಇನ್ನು ಆಫೀಸ್ಗೆ ಬಂದಿಲ್ಲ. ಪ್ರತಾಪ್ ಆಫೀಸ್ಗೆ ಬಂದಿಲ್ವಾ? ಹೌದು ಮೇಡಮ್, ಕೆಲವು ಫೈಲ್ಸ್ಗಳಿಗೆ ಚೆಕ್ಗಳಿಗೆ ಸೈನ್ ಮಾಡಬೇಕಿತ್ತು. ಅವ್ರ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೀನಿ, ಅವರು ನನ್ನ ಫೋನ್ ತಗೋತಿಲ್ಲ. ಒಂದ್ ಕೆಲಸ ಮಾಡಿ, ಅವ್ರಲ್ಲಿ ಬಂದ ಕೂಡಲೇ ನನ್ಗೆ ಇಮಿಡಿಯೇಟ್ ಫೋನ್ ಮಾಡಕ್ ಹೇಳ್ತೀರಾ? ಶೋರ್ ಮೇಡಮ್. ಓಕೆ, ಥ್ಯಾಂಕ್ ಯು. ಎಲ್ಲಿ ಹೋದ್ರು ಇವರು? ಸೆಟ್ ಮಾಡ್ಕೊಂಡು ಬೇರೆ ಹೋದ್ರು. ಭಾವನೇನಾದ್ರೂ ಮೀಟ್ ಮಾಡಕ್ ಹೋಗಿರ್ತಾರ? ಅಕ್ಕನ ಫೋನ್ ಮಾಡ್ತೀನಿ. ಹೇಳುವೆನು? ಅಕ್ಕ, ಭಾವನ್ ಫೋನ್ ಕೊಡೆ. ಇಲ್ಲ, ಹೊರಗಡೆ ಹೋಗಿದ್ದಾರೆ. ಯಾಕೆ? ಎಲ್ಲಿಗೆ ಹೋದ್ರು? ಪ್ರತಾಪ್ ಬಾಸ್ ಫೋನ್ ಮಾಡಿದ್ದಾರೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು. ಇನ್ನೂ ಬಂದಿಲ್ಲ. ಯಾಕೆ? ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ಹೌದು ಕಣೆ, ಅತ್ತೆಗೂ ಅವ್ರಿಗೂ ಸಿಕ್ಕಾಪಟ್ಟೆ ಜಗಳ ಆಯ್ತು. ಸಿಕ್ ಮಾಡ್ಕೊಂಡು ಮನೆಯಿಂದ ಹೋದ್ರು, ಪತ್ತೆನೇ ಇಲ್ಲ. ಫೋನ್ ಮಾಡ್ತಿದ್ದೀನಿ, ತಗೋತಿಲ್ಲ. ಆಫೀಸ್ಗೂ ಹೋಗಿಲ್ವಂತೆ. ಅದಕ್ಕೆ ಅಲ್ಲಿ ಬಂದಿದಾರ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ ದೇವ್ರೆ, ಈಗೇನೇ ಮಾಡೋದು? ಅಕ್ಕ, ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೆ. ಭಾವನು ಫೋನ್ ಮಾಡಿ ಕೇಳಿ ಎಲ್ಲಿದ್ದಾರೆ ಅಂತ. ಇರು, ನಾನು ಇವ್ರಿಗೆ ಫೋನ್ ಮಾಡಿ ನೋಡ್ತೀನಿ. ಆಮೇಲೆ ಅಕ್ಕ, ಅವ್ರು ಕೇಳ್ಮೇಲೆ ನನಗೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ. ಎಲ್ಲಿ ಹೋದ್ರು ಇವರು? ಯಾರದ್ದು? ಸಾವಿತ್ರಿದ್ದು ಬಸ್ಸು. ನಾನ್ ಮಾತಾಡಕ್ಕಿಲ್ಲ. ನೀವು ವಿನೂತನ್ ಫೋನ್ ಕಟ್ ಮಾಡ್ಲಿಲ್ವಾ? ನಾನ್ ಮಾತಾಡಕ್ಕಿಲ್ಲ. ಪರವಾಗಿಲ್ಲ, ಮಾತಾಡೋ. ಬೇಡ ಬಸ್ಸು, ಫೋನ್ ಎತ್ತಿದ್ರೆ ಎಲ್ಲಿ ಹೋಗ್ತಿದ್ರ ಅಂತ ಕೇಳ್ತಾರೆ. ಕಣ್ಣೀರ್ ಹಾಕಿ ನಮ್ಮನ್ನ ಕಟ್ಟಾಕ್ತಾರೆ. ಹೋಗಕ್ ಬಿಡಕ್ಕಿಲ್ಲ. ಆಮೇಲೆ ಗಾಡಿ ಓಡಿಸ್ತಿರೋದು ನಾನು ತಾನೆ. ಸಾವಿತ್ರಿಗೆ ನನ್ನನ್ನಂತೂ ತಡಿಯಕ್ಕಾಗಲ್ಲ. ಮಾತಾಡ್ ನೀನು. ಸರಿ ಬಸ್ಸು. ಹಲೋ ಸಾವಿತ್ರಿ. ಯಾಕೆ ಫೋನ್ ಕಟ್ ಮಾಡ್ತಿದ್ದೀರಾ? ನೆಟ್ವರ್ಕ್ ಪ್ರಾಬ್ಲಮ್ ಸಾವಿತ್ರಿ. ಸರಿ, ಎಲ್ಲಿದ್ದೀರಾ? ಬಸ್ಸು, ಇದ್ಯಾವ ಊರು? ಪ್ರತಾಪ್ ಜೊತೆಲಿದ್ದೀರಾ? ಊರ? ಯಾವ ಊರು? ಎಲ್ಲಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಒಂದೊಂದೇ ಕೇಳು ಸಾವಿತ್ರಿ. ನಾನು ಬಾಸು ಜೊತೆಗೆ ಇದ್ದೀವಿ. ಬೆಳಗಾಂ ಹೊಂಟಿದೀವಿ. ಬೆಳಗಾಂಗ? ಯಾಕೆ? ಆ ನನ್ ಮಗನ್ ಎತ್ತಕ್ಕೆ. ಯಾರನ್ನ? ಏನ್ ಹೇಳ್ತಿದ್ದೀರಾ? ಅದೇ ಸಾವಿತ್ರಿ. ಸುಶೀಲ್ ಕುಮಾರು ಆಂಟಿನ
ಪಟಾಯಿಸಿದ್ದು ಬಾಸು ತುಂಬಾ ಗರಂ ಆಗವ್ರೆ. ಇವತ್ತು ಏನಾದ್ರೂ ಒಂದು ಇರ್ತ ಹಾಗೆ ಆಗುತ್ತೆ. ತಲೆ ಉರುಳುತ್ತೆ ಇವತ್ತು. ಸತ್ಯ, ನನ್ ಮಾತ್ ಕೇಳಿ. ಸಾವಿತ್ರಿ, ನಾನ್ ನಿನ್ ಮಾತು ಕೇಳ್ಬೋದು, ಬಾಸ್ ನಿನ್ ಮಾತು ಕೇಳೋ ಪರಿಸ್ಥಿತಿ ಇಲ್ಲ. ಅವ್ರು ಏನೇ ಮಾಡ್ಲಿ ನಾನು ಸಾಥ್ ಕೊಡ್ತೀನಿ ಅಷ್ಟೇ. ಸತ್ಯ, ಹಾ ಅಕ್ಕ, ಹೇಳೆ. ಫೋನ್ ಎತ್ಕೊಂಡ್ರ? ಎಲ್ಲಿದಾರಂತೆ? ಬೆಳಗಾಂಗೆ ಹೋಗ್ತಿದಾರಂತೆ ಕಣೆ. ಅನ್ಕೊಂಡೆ ಕಣೆ, ಇವ್ರಿಂತದೇ ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಆವೇಶದಲ್ಲಿದ್ದಾರೆ. ಸುಶೀಲ್ ಕುಮಾರ್ನ ಕೊಂದೇ ಬಿಡ್ತೀನಿ ಅಂತ ಹೇಳ್ತಿದ್ರು. ಹಾಗ್ ಮಾಡೋರೆ ಕಣೆ ಇವರು. ಮನೆಯಿಂದ ಬೇರೆ ಗನ್ ತಗೊಂಡೋಗಿದ್ದಾರೆ. ಈಗ ಏನೇ ಮಾಡೋದು? ಇವ್ರನ್ನ ಸಮಾಧಾನ ಮಾಡ್ಬೇಕಾದ ಸತ್ಯನೇ ಅವ್ರು ತಾಳಕ್ ತಕ್ಕಂಗ್ ಕುಣಿತಾ ಇದ್ದಾರೆ. ಬುದ್ಧಿ ಹೇಳೋ ಟೈಮ್ ಅಲ್ಲ ಅಕ್ಕ ಇದು. ಏನಾದ್ರೂ ಮಾಡ್ಬೇಕು. ಅಕ್ಕ, ನೀ ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಈಗ ಅವ್ರನ್ನ ತಡಿಬೇಕು. ಅದಕ್ಕೆ ಏನ್ ಮಾಡ್ಬೇಕು ಹೇಳು. ನಾನು ಈಗಲೂ ಆಟೋ ಹಿಡ್ಕೊಂಡು ನಿಮ್ಮ ಮನೆ ಹತ್ರ ಬರ್ತೀನಿ. ನಾವಿಬ್ರು ಬೆಳಗಾಂಗೆ ಹೋಗೋಣ. ಸರಿ, ನಾನು ರೆಡಿ ಇರ್ತೀನಿ. ನೀನ್ ಬೇಗ ಬಾ. ಸರಿ ಅಕ್ಕ, ಬಾಯ್. ಸತ್ಯ, ನನ್ನ ಫೋನ್ ಎಲ್ಲಿದೆ ನೋಡು. ಇಲ್ಲ ಐತೆ ಬಸ್ಸು. 18 ಮಿಸ್ ಕಾಲ್ ಐತಿ. ತಂದು ಫೋನ್ ಮಾಡ್ಕೊಡ್ಲಾ? ಬೇಡ, ಕೊಡು. ಹಲೋ, ಆಯುರ್ವೇದ ಕುಟೀರ? ಹಲೋ, ನಮಸ್ಕಾರ ರೀ. ನಾನ್ ನಾಗರಾಜ್ ಅಂತ ರೀ. ಆಶ್ರಮದ ಹಳೆ ಶಿಷ್ಯ ಇದೀನಿ. ಸಂತೋಷ. ಹೇಳಿ. ಅಪ್ಪಾಜಿ ನೋಡ್ಬೇಕಲ್ರಿ? ಅಪ್ಪಾಜಿ ಹೊರಗೆ ಹೋಗಿದ್ದಾರೆ. ನಾಳೆ ಬರಣ್ರಿ? ಬರ್ಬೋದು. ನಾಳೆ ಪೂರ್ತಿ ಅಪ್ಪಾಜಿ ಆಶ್ರಮದಲ್ಲೇ ಇರ್ತಾರೆ. ಆದ್ರಿ ಸರ, ನಿಮ್ಮಿಂದ ತುಂಬಾ ಉಪಕಾರ ಆತ್ರಿ. ಶರಣ್ರಿ. ಇದ್ಯಾಕ್ ಬಾಸು ಬೇರೆ ಹೆಸರಿನಾಗ ಫೋನ್ ಹಚ್ಚಿದ್ರಿ? ನನ್ನ ಹೆಸರು ಹೇಳಿ ಬರ್ತಾ ಇದೀನಿ ಅಂದ್ರೆ ತಪ್ಪಿಸ್ಕೊಬಹುದು ಆ ರಾಸ್. ಕರೆಕ್ಟ್ ಬಾಸು. ನಾಳೆ ಅಲ್ಲೇ ಇರ್ತಾನಂತೆ. ನಮ್ ಬೇಟೆಗೆ ಈಸಿನೇ ಆಯ್ತು. ಹೌದು ಬಾಸು. ನಾಳೆ ಅವನ ಆಟದ ಕೊನೆ ದಿನ. ಅವನಿಗೂ ಕೊನೆ ದಿನಾನೇ ಇರ್ಬೋದು. ಅವನ ಆಯ್ಸು ಎಷ್ಟಿದೆಯೋ ಗೊತ್ತಾಗತ್ತೆ. ಕ್ಷಮಿಸ್ಬಿಡು ನನ್ನ. ನಿಂಗೆ ತುಂಬಾ ಹರ್ಟ್ ಮಾಡ್ಬಿಟ್ಟೆ. ನನಗೆ ಗೊತ್ತು ನಿನಗೆ ಬೇಜಾರಾಯ್ತು ಅಂತ. ದೀಪ್ತಿ ಬಗ್ಗೆನೆ ಮತ್ಸರ ಪಡೋಷ್ಟು ನನ್ನ ಬಗ್ಗೆ ಪಾಸೆಸಿವ್ ಆಗಿದ್ದೆ. ಇವತ್ತು ನಿನ್ನ ಬಿಟ್ಕೊಟ್ಟು ನನಗೆ ಗಂಡನೇ ಮುಖ್ಯ ಅಂತ ಅಂದೆ. ಹೌದು ಪ್ರತಾಪ್, ಗಂಡ ಅಂತ ಬಂದಾಗ ಅವರೇ ಎಲ್ಲರಿಗಿಂತ ಮುಖ್ಯ ಆಗೋದು. ಮಕ್ಕಳಿಗಿಂತನೂ. ಬೇಕಾದ್ರೆ ವಿನೂತನೇ ಕೇಳೋ, ನಿನಗೆ ಅರ್ಥ ಆಗುತ್ತೆ. ಅಪ್ಪ ಬೇಕು ಅಂತ ಹಮ್ಮಲಿಸ್ತಾ ಇದ್ಯಲ್ಲೋ, ಅಪ್ಪ ಒಬ್ರಿದ್ರೆ ನಮ್ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಂತಿದ್ದೆ. ಈಗ ಕಂಪ್ಲೀಟ್ ಆಗುತ್ತೆ ಸನ್ನಿ. ಅವರನ್ನ ಯಾಕೋ ದ್ವೇಷಿಸ್ತೀಯ? ಬೇಡ ಪ್ರತಾಪ್. ಇನ್ ಮುಂದಾದ್ರೂ ನನಗೆ ನಾರ್ಮಲ್ ಜೀವನ ಸಿಗೋ ಹಾಗಾಗ್ಲಿ. ಅರ್ಥ ಮಾಡ್ಕೊಳ್ಳೋ.
ಥ್ಯಾಂಕ್ ಯು. ಅಲ್ಲ ವಿನು, ಈಗ ಬೆಳಗಾಂ ತನಕ ಹಿಂಗೆ ಹೋಗೋದು? ನಾ ಆಫೀಸಿಗೆ ಫೋನ್ ಮಾಡಿ ಕಾರ್ ಕಳ್ಸಕ್ ಹೇಳಿದ್ದೆ. ಇದು ನಮ್ದೇ ಅಕ್ಕ ಕಾರು, ಬಾ ಹೋಗೋಣ. ಏನೇ ಇದು ವಿನುತಾ, ಒಂದು ಮುಗಿಯುತ್ತೆ ಅನ್ನೋಷ್ಟರಲ್ಲೇ ಇನ್ನೊಂದು ಶುರು ಆಗುತ್ತಲ್ಲೇ. ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣೆ. ಏನೋ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಸಲಿ, ಇನ್ನೇನೇನೋ ಆಗಿದೆ. ಅದ್ ಏನ್ ಮಾಡೋದು ಏನೋ. ಎಲ್ಲ ಬಿಟ್ಟು ನಿಮ್ಮ ಅತ್ತೆ ಈ ತರ ಮಾಡ್ತಾರೆ ಅಂತ ಊಹಿಸೋದಕ್ಕೂ ಸಾಧ್ಯ ಇಲ್ವಲ್ಲೇ. ಅವ್ರನ್ನ ಬಿಟ್ಟಾಕೆ ಪ್ರತಾಪ್ ಗದ್ರು ಸ್ವಲ್ಪ ಬುದ್ಧಿ ಬೇಡವಾ? ಯಾರಿಗೆ ಹೇಳೋದು? ಸುಶೀಲ್ ಕುಮಾರ್ನ ಕರೆಸಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಅವ್ರನ್ನೇ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಸತ್ತಿಗಂತೂ ಬುದ್ಧಿ ಇಲ್ಲ, ಪ್ರತಾಪ್ಗಾದ್ರೂ ಬುದ್ಧಿ ಬೇಡವಾ? ಸಿಟ್ಟು ಕಣೆ, ಸಿಟ್ಟು ಬರುತ್ತೆ ಅಂತ ಹೇಗ್ ಬೇಕು ಹಾಗಾಡ್ತಿದ್ದಾರೆ ಈ ಪ್ರತಾಪ್. ದೇವ್ರೆ, ಅವ್ರು ಹೋಗೋಕ್ಕೂ ಮೊದಲು ನಾವಲ್ಲಿ ಹೋಗ್ಬೇಕು ಕಣೆ, ಇಲ್ಲಾಂದ್ರೆ ಏನಾದ್ರೂ ಅನಾಹುತ ಆಗ್ಬಿಡುತ್ತೆ. ಏನ್ ಮಾಡೋದು? ಬಸ್ವಾ, ಸ್ವಲ್ಪ ಬೇಗ ಹೋಗಿ. ಅವ್ರೆ ಮುಂಚೆ ಸರಿಪಟ್ರೆ ಅಲ್ಲಿ ಏನೂ ಆಗಲ್ಲ ವಿನು. ಹಾಗಲ್ವಾಗಿರೆ ಅಯ್ಯೋ, ಇದೇನಿದು? ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ. ಏನಾಗಿದೆ ನನಗೆ? ಡ್ರೈವಿಂಗ್ ಮಾಡಿ ಸುಸ್ತಾಗಿತ್ತಲ್ಲ, ಅದಕ್ಕೆ ನಿದ್ದೆ ಬಂದಿತ್ತು ಅನ್ಸುತ್ತೆ. ವಿನುತಾ, 1 ಕಪ್ ಕಾಫಿ ಕೊಡಮ್ಮ ಕುಡಿಯಕ್ಕೆ. ವಿನುತಂದೆ ಫೋನ್ ಇರ್ಬೇಕು, ರಿಸೀವ್ ಮಾಡಬೇಡ. ಯಾಕೆ ಬಾಸು? ಇಲ್ಲಿಂದ ಹೀಗೆ ಹೊರಟಿದೀವಿ ಅಂತ ಗೊತ್ತಾದ್ರೆ ಎಮೋಷನಲ್ಲಿ ಕಟ್ ಆಗ್ತಾರೆ. ರಿಸೀವ್ ಮಾಡಬೇಡ. ಮಮ್ಮಿ ಅಂತ ತೋರಿಸ್ತೈತೆ. ಹಾಗಿದ್ರೆ ರಿಸೀವ್ ಮಾಡಕ್ ಹೋಗ್ಬೇಡ. ಅವ್ರ ಹತ್ರ ಮಾತಾಡೋದಕ್ಕೇನು ಉಳಿದಿಲ್ಲ ನಂತರ. ಹಾಗೆಲ್ಲ ಅನ್ಬೇಡಿ ಬಾಸು, ಮಾತಾಡಿ. ಅಕಸ್ಮಾತ್ ನಿಮ್ ತಾಯಿ ಮನ್ಸು ಬದಲಾಯಿಸಿದ್ರೆ? ನಿರ್ಧಾರ ನಾನು ಮಾಡಾಗಿದೆ, ಅರ್ಧ ದಾರಿಗೆ ಬಂದಾಗಿದೆ, ವಾಪಸ್ ಹೋಗೋ ಮಾತೇ ಇಲ್ಲ. ಬಸು, ನಾವು ಸುಶೀಲ್ ಕುಮಾರ್ಗೆ ಬುದ್ಧಿ ಕಲಿಸ್ತಾ ಇರೋದು ನಿಮ್ಮ ತಾಯಿ ತಂಟೆಗೆ ಬರಬಾರ್ದು ಅಂತ. ಅಕಸ್ಮಾತ್ ನಿಮ್ಮ ತಾಯಿನೇ ಮನ್ಸು ಬದಲಾಯಿಸಿ ನಾವು ಮಾಡ್ತಿರೋ ಕೆಲಸಕ್ಕೆ ಅರ್ಥನೇ ಇರಲ್ಲ. ನಮಗೆ ಸುಶೀಲ್ ಕುಮಾರ್ ಮೇಲೆ ದ್ವೇಷ ಇಲ್ಲ. ಒಂದ್ಕಿತ ಮಾತಾಡಿ ಬಸು, ಪ್ಲೀಸ್ ಬಸು, ಮಾತಾಡಿ ಬಸು, ತಗೊಳ್ಳಿ ಮಾತಾಡಿ. ಸನಿ, ಹೇಳು. ಕೂತ್ರೆ ನಿಂತ್ರೆ ಮಾತಿನ ಶುರುಗೆ ಮಾತು ಮುಗಿಸೋದಕ್ಕೆ ಪದೇ ಪದೇ ಮಮ್ಮಿ ಮಮ್ಮಿ ಅಂತ ಕರಿತಿದ್ಯಲ್ಲ, ಈಗ ಕರೆಯೋದಕ್ಕೆ ಅವಮಾನನ ಸನಿ? ವಿಷಯ ಹೇಳು. ಫೋನ್ ಮಾಡಿದ್ದಕ್ಕೆ? ನನ್ನನ್ನೇ ದೂರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ದೂರ ಮಾಡ್ದೋಳು ನೀನು. ನನಗೆ ಹೇಳ್ಬೇಡ ಸನಿ. ನನ್ನ ಇಷ್ಟೇನೋ ನೀನು ಅರ್ಥ ಮಾಡ್ಕೊಬಿಟ್ಟು. ನೀನೆಲ್ಲ ಅರ್ಥ ಮಾಡಿಸ್ದೆ, ಈಗೆಲ್ಲ ಅರ್ಥ ಆಗಿದೆ ನನಗೆ. ಆಯ್ತು, ಬೆಳಗ್ಗೆ ಆಡಿದ ಮಾತಿಗೆ ಐ ರಿಯಲಿ ಸಾರಿ ಸನಿ. ನಾನು ನಿನ್ನ ತುಂಬಾ ನೋಯಿಸ್ಬಿಟ್ಟೆ ಪುಟ್ಟ. ಸಾರಿ. ನನಗೆ ಕ್ಷಮಿಸೋದಿಲ್ವಾ? ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂತ ಕೇಳೋ ತಾಳ್ಮೆ ಕೂಡ ನಿನ್ಗಿಲ್ವಾ? ಹೇಳು, ಧಾರಾಳವಾಗಿ ಹೇಳು. ಈಗೆಲ್ಲ ಕೇಳ್ತೀನಿ. ನಿಜವಾಗ್ಲೂ ಪ್ರತಾಪ್, ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಮಮ್ಮಿ ಅಪ್ಪ ಇಲ್ದೆ ನಮ್ ಫ್ಯಾಮಿಲಿ ಕಂಪ್ಲೀಟ್ ಆಗಲ್ಲ ಅಂತ. ಅಪ್ಪ ಬೇಕು ಅಂದಿದ್ದೆ, ಆದ್ರೆ ಈ ಕೆಟ್ಟ ಸಂಬಂಧದಿಂದ ಬರೋ ಅಪ್ಪ ಅಲ್ಲ.